ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜನವರಿ 23ರಿಂದ 25ರವರೆಗೆ ಬೀದರ್ದಲ್ಲಿ ನಡೆದು ನೋಡು ಕರ್ನಾಟಕ ಕಾರ್ಯಕ್ರಮ. ನೂತನ ಜವಾಬ್ದಾರಿ ಸ್ವೀಕರಿಸಿದ ಈಶ್ವರ್ ಖಂಡ್ರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ. ಡಾ. ಶಿವಕುಮಾರ ಸ್ವಾಮೀಜಿ ಗದ್ದುಗೆಗೆ ಪೂಜೆ. ನೇತಾಜಿ ಜನ್ಮದಿನದ ಅಂಗವಾಗಿ ವಿಧಾನಸೌಧದಲ್ಲಿ ಪ್ರತಿಮೆಗೆ ಮಾಲಾರ್ಪಣೆ. ಸಿದ್ದರಾಮಯ್ಯ ಗೌರವ ಸಲ್ಲಿಕೆ. ತಿರುವನಂತಪುರಂನಲ್ಲಿ ಅಭಿವೃದ್ಧಿ ಸಂಭ್ರಮ. ಪ್ರಧಾನಿ ಮೋದಿ ಹಲವು ಯೋಜನೆಗಳಿಗೆ ಶಿಲಾನ್ಯಾಸ, ಲೋಕಾರ್ಪಣೆ. ಸುದ್ದಿಯ ವಿವರಗಳು. ಚಿಂತನಶೀಲ ಸಮಾಜಮುಖಿ ಕರ್ನಾಟಕ ಸಾಹಿತ್ಯ ಸಂಘ ಬೀದರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆದು ನೋಡು ಕರ್ನಾಟಕ ಎಂಬ ವಿಶಿಷ್ಟ ಕಾರ್ಯಕ್ರಮವು ಜನವರಿ 23ರಿಂದ 25ರವರೆಗೆ ಬೀದರ್ ಜಿಲ್ಲೆಯಲ್ಲಿ ನಡೆಯಲಿದೆ. ಕರ್ನಾಟಕದ ನೈಸರ್ಗಿಕ ಸೌಂದರ್ಯ, ಪರಿಸರ ಸಂರಕ್ಷಣೆ ಹಾಗೂ ನಾಡಿನ ಮೇಲಿನ ಅಭಿಮಾನವನ್ನು ಬೆಳೆಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಡೆದು ನೋಡು ಕರ್ನಾಟಕ ಚಳವಳಿ ಆರಂಭವಾದ ಬಳಿಕ ಇಲ್ಲಿಯವರೆಗೆ ಒಟ್ಟು 25 ನಡೆಗಳು ಯಶಸ್ವಿಯಾಗಿ ನಡೆಸಲಾಗಿದ್ದು, ನಾಡಿನ ವಿವಿಧ ಭಾಗಗಳ ನೈಸರ್ಗಿಕ ವೈಭವವನ್ನು ಜನರಿಗೆ ಪರಿಚಯಿಸುವಲ್ಲಿ ಈ ಚಳವಳಿ ಮಹತ್ವದ ಪಾತ್ರ ವಹಿಸಿದೆ. ಈ ಕಾರ್ಯಕ್ರಮದ ಮೂಲಕ ಕರ್ನಾಟಕವನ್ನು ಕೇವಲ ನೋಡುವುದಷ್ಟೇ ಅಲ್ಲ, ನಡೆಯುತ್ತಾ ಅನುಭವಿಸುವ ಅವಕಾಶವನ್ನು ಜನರಿಗೆ ಕಲ್ಪಿಸಲಾಗಿದೆ. ಕಾರ್ಯಕ್ರಮದ ಉದ್ದೇಶ ಕುರಿತು ಮಾತನಾಡಿದ ಸಂಘಟಕರು, ಬೇರೆ ರಾಜ್ಯಗಳು ಅಥವಾ ಪ್ರವಾಸಿ ಸ್ಥಳಗಳಿಗೆ ಹೋಗುವುದಕ್ಕಿಂತ ಮೊದಲು ನಮ್ಮದೇ ನಾಡಿನ ಪ್ರಕೃತಿ, ಪರ್ವತಗಳು, ನದಿಗಳು, ಅರಣ್ಯಗಳು ಮತ್ತು ಹಳ್ಳಿಗಳ ಸೌಂದರ್ಯವನ್ನು ನಡೆದು ಅನುಭವಿಸಬೇಕು. ಮಣ್ಣು, ಬೆಟ್ಟ, ನದಿ ತೀರಗಳ ನಡುವೆ ನಡೆದು ಸುತ್ತಾಡುವುದರಿಂದ ಇದು ನನ್ನ ನಾಡು ಎಂಬ ಭಾವನೆ ಗಟ್ಟಿಯಾಗುತ್ತದೆ. ಇದರಿಂದ ನಾಡಿನ ಮೇಲಿನ ಪ್ರೀತಿ, ಗೌರವ ಮತ್ತು ಜವಾಬ್ದಾರಿ ಹೆಚ್ಚುತ್ತದೆ ಎಂದು ಹೇಳಿದರು. ನಡೆಯ ಮೂಲಕ ಪ್ರಕೃತಿಯ ವಿಸ್ಮಯವನ್ನು ಸವಿಯುವುದರಿಂದ ಪರಿಸರ ಸಂರಕ್ಷಣೆಯ ಅರಿವು ಮೂಡುತ್ತದೆ. ಜೊತೆಗೆ ನಾಡಿನ ಇತಿಹಾಸ, ಸಂಸ್ಕೃತಿ ಮತ್ತು ಜನಜೀವನದೊಂದಿಗೆ ನೇರ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಬೀದರ್ ಜಿಲ್ಲೆಯ ನೈಸರ್ಗಿಕ ಹಾಗೂ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ಒಳಗೊಂಡಂತೆ ಈ 3 ದಿನಗಳ ನಡೆ ಆಯೋಜಿಸಲಾಗಿದ್ದು, ಸಾಹಿತ್ಯ ಹಸ್ತಕರು, ಪರಿಸರ ಪ್ರೇಮಿಗಳು, ಯುವಕರು ಹಾಗೂ ನಾಡಿನ ಬಗ್ಗೆ ಕಾಳಜಿ ಹೊಂದಿರುವ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಧನ್ಯವಾದಗಳು. ನಂತರ ಅನುಭವಿಸಬೇಕು ಅನ್ನೋ ಒಂದು ಭಾವನೆ ಇದೆ. ಈ ಭಾವನೆ ಕಳೆದ 30 ವರ್ಷಗಳಿಂದ ಅದಕ್ಕಿಂತ ಹೆಚ್ಚಿನ ವರ್ಷಗಳಿಗೂ ಕೂಡ ಬಂದಿದೆ. ಸೊ ಹಾಗಾಗಿ ನಾವು ಮಾಡ್ತಾ ಇದ್ದೇವೆ. ಅದು ಫಾರ್ಮಲ್ ಅಷ್ಟೇ, ಅದು ಇನ್ಫಾರ್ಮಲ್. 25 ನಡಿಗೆಗಳನ್ನು ಮಾಡಿದ್ದೇವೆ ಈಗಾಗಲೇ. ಹರ್ನಾಥ್ ಬಾಬು ಹೇಳಿದ್ದಾರೆ, ಇದೊಂದು ಬಹಳ ಒಂದು ಊಟೋಪಚಾರವನ್ನು ಕೂಡ ನೋಡಬೇಕು ಮತ್ತು ಈ ಮಣ್ಣಿನ ಮೇಲೆ ನಡಿಬೇಕು. ಯಾರು ಈ ಮಣ್ಣಿನ ಮೇಲೆ ನಡೀತಾರೆ ಅವ್ರಿಗೆ ಸಹಜವಾಗಿ ಆ ಒಂದು ನಾಡಿನ ಬಗ್ಗೆ, ಮಣ್ಣಿನ ಬಗ್ಗೆ ಒಂದು ಆಪ್ಯಾಯಮಾನ, ಇದು ನನ್ನದು ಅನ್ನುವ ಒಂದು ಭಾವನೆ ಬರುತ್ತೆ. ಆ ಕಾರಣಕ್ಕೋಸ್ಕರ ನಡಿಬೇಕು. ಅದು ಒಂದು ಮಣ್ಣೇನಿದೆ, ಮಣ್ಣಿನ ಮೇಲೆ ನಡಿಬೇಕು. ಮಣ್ಣು, ಕಲ್ಲು, ಗುಡ್ಡ, ನದಿ, ತೊರೆ ಇವುಗಳ ಪಕ್ಕ ಅಥವಾ ಇವುಗಳು ನಡೆದಾಗ ಏನಾಗುತ್ತೆ, ಇದು ನನ್ನದು ಇದು. ಮತ್ತು ಇವೆಲ್ಲ ಬಹಳ ಕರ್ನಾಟಕ ಬೇರೆಲ್ಲ ರಾಜ್ಯಗಳಿಗಿಂತ, ಬೇರೆಲ್ಲ ರಾಷ್ಟ್ರಗಳಿಗಿಂತ ಬಹಳ ಸುಂದರವಾದಂಥ ಪ್ರದೇಶ, ನೈಸರ್ಗಿಕವಾಗಿ. ಆದರೆ ಆ ಪ್ರದೇಶವನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡಿದ್ದೀವಿ, ಖಂಡಿತ ಇಟ್ಕೊಂಡಿದ್ದೀವಿ. ಆದರೆ ಆ ಒಂದು ಕೇವಲ ಸ್ವಚ್ಛವಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ಅತ್ಯಂತ ಸುಂದರವಾದಂಥ ನಾಡು ನಮ್ಮ ಕನ್ನಡ ನಾಡು, ಕರ್ನಾಟಕ. ಹಾಗಾಗಿ ಇದನ್ನು ನೋಡಿ ಮೊದಲು ಬೇರೆ ದೇಶ, ಬೇರೆ ರಾಜ್ಯಗಳು ಹೋಗೋದಕ್ಕಿಂತ ಮೊದಲು ನಮ್ಮ ಕರ್ನಾಟಕ ಬಹಳ ಸುಂದರವಾಗಿರೋ ನಾಡಿದೆ. ಇದನ್ನು ನೋಡಿ ಆನಂದ ಪಡಿ. ಆನಂತರ ಬೇರೆ ರಾಜ್ಯಗಳು, ಬೇರೆ ರಾಷ್ಟ್ರಗಳು ಕೂಡ. ಆದರೆ ಬೇರೆಲ್ಲ ಹೋಗೋದಕ್ಕಿಂತ ಮೊದಲು ನಿಮ್ಮ ಸುಂದರ
ಸುಂದರವಾದ ಕರ್ನಾಟಕವನ್ನು ನೋಡೋ ಸಂದರ್ಭದಲ್ಲಿ ಒಂದು ಪರ್ಯಾಯ ಪ್ರವಾಸಿಯಾಗಿ ನಡೆದು ನೋಡಿ, ಅವಾಗ ನಿಮ್ಮ ಕರ್ನಾಟಕ ಬಹಳ ಸುಂದರವಾಗುತ್ತೆ. ಮತ್ತು ನಿಮ್ಮ ಕಲ್ಪನೆ ಏನಿದೆ ಕರ್ನಾಟಕದ ಬಗ್ಗೆ, ಆ ಕಲ್ಪನೆಗಿಂತ ಬಹಳ ವಿಭಿನ್ನವಾಗಿರುವಂಥ ಒಂದು ಕರ್ನಾಟಕ ನಿಮಗೆ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಒಂದು ನಡೆದು ನೋಡಿ ಕರ್ನಾಟಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮದ ರೂಪುರೇಷೆ ಮತ್ತು ಪರಿಕಲ್ಪನೆ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ತೊಗೊಂಡ್ಬರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದು. ಮುಂದಿನ 6 ತಿಂಗಳ ಆ ಒಂದು ಪುಸ್ತಕವನ್ನು ಕೂಡ ಸಮಾಜಮುಖಿ ಪತ್ರಿಕೆ ಬೆಂಗಳೂರು ಜೊತೆಗೆ ನಮ್ಮ ಕರ್ನಾಟಕ ಸಾಹಿತ್ಯ ಸಂಘದ ಸಹಯೋಗದಲ್ಲಿ ಗಡಿ ಬೀದರ್ ಜಿಲ್ಲೆಯಲ್ಲಿ ಇದೊಂದು ವಿಶಿಷ್ಟವಾದಂಥ ಕಾರ್ಯಕ್ರಮ. ನಡೆದು ನೋಡು ಕರ್ನಾಟಕ ಗಡಿ ಬೀದರ್ ಜಿಲ್ಲೆಯ ಪರಿಸರ ಅನ್ನುವಂಥ ವಿನೂತನ ಕಾರ್ಯಕ್ರಮ ಎರಡೂ ಜಂಟಿ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಒಂದು ಜಿಲ್ಲೆಯ ಈ ಒಂದು ಪತ್ರಿಕೆಯ ಪ್ರಮುಖರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗಾಗಲೇ ಈ ಒಂದು ಮೊದಲನೇ ದಿನದ ಕಾರ್ಯಕ್ರಮ ನಮ್ಮ ಈ ಒಂದು ಪತ್ರಿಕೆಯ ಸದಸ್ಯರು ಜೊತೆಗೆ ನಮ್ಮ ಭಾರತ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆಯ ಆಯುಕ್ತರಾಗಿರುವಂಥ ಜಯರಾಮ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕರ್ನಾಟಕ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿರುವಂಥ ಜಗನ್ನಾಥ್ ಹೆಬ್ಬಾಳೆ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟರು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪತ್ರಿಕೆಯ ಪ್ರಮುಖರು ವೇದಿಕೆಯನ್ನು ಹಂಚಿಕೊಂಡರು. ಇದಾದ ನಂತರ ಈಗ ಎಲ್ಲ ಈ ಒಂದು ಸದಸ್ಯರು ಬೀದರ್ ಕೋಟೆಗೆ ಜೊತೆಗೆ ವಿವಿಧ ಸ್ಥಳಗಳಿಗೆ, ನಮ್ಮ ಬೀದರ್ ಐತಿಹಾಸಿಕ ಸ್ಥಳಗಳಿಗೆ ಅವರು ಭೇಟಿಯನ್ನು ಕೊಡಲಿದ್ದಾರೆ. ಮತ್ತು ಸರಿಯಾಗಿ 6 ಗಂಟೆಗೆ ಈ ಒಂದು ಸಾಂಸ್ಕೃತಿಕ ಭವನದಲ್ಲಿ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಲಂಬಾಣಿ ನೃತ್ಯ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಖ್ಯಾತ ಸಂಗೀತಗಾರರಾಗಿರುವಂಥ ಗುರುಪ್ರಿಯ ಕಲಾ ತಂಡದಿಂದ ತತ್ವ ಪದಗಳ ಜನಪದ ಸಂಗೀತ ಕಾರ್ಯಕ್ರಮ ನಡೀತದೆ. ಅದಾದ ನಂತರ ನಾಳೆ ಬೆಳಿಗ್ಗೆ ಮುಂಜಾನೆ ತಿಂಡಿ ಆದ ತಕ್ಷಣ ನಮ್ಮ ಕಲ್ಯಾಣ ನಾಡಿಗೆ ಎಲ್ಲ ಸದಸ್ಯರು ಅಲ್ಲಿಗೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ಇಡೀ ಒಂದು ದಿವಸ ಪೂರ ಬಸ ಕಲ್ಯಾಣ ಹುನ್ನವಾದ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡಲಿದ್ದು ಮತ್ತು ನಾಡಿದ್ದು ಇದೇ ಒಂದು ಸಭಾಂಗಣದಲ್ಲಿ ಕಾರ್ಯಕ್ರಮ, ಕೊನೆಯ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ಒಂದು ನಾವು ಆಯೋಜನೆ ಮಾಡಿದ್ದೇವೆ. ಹೀಗಾಗಿ ಒಟ್ಟಲ್ಲಿ ಈ ಒಂದು ಗಡಿ ಬೀದರ್ ಜಿಲ್ಲೆಯಲ್ಲಿ ಬಹಳ ವಿನೂತನ ಕಾರ್ಯಕ್ರಮ 3 ದಿವಸಗಳ ಕಾಲ ಈ ಒಂದು ಸಾಹಿತ್ಯ ಸಂಘದಲ್ಲಿ ಜರುಗ್ತಾ ಇದೆ. ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ನೂತನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ರಾಜ್ಯದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ತಮ್ಮ ಮೊದಲ ಧಾರ್ಮಿಕ ಕಾರ್ಯವಾಗಿ ಇಂದು ಬೆಳಗ್ಗೆ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಲಿಂಗೈಕ್ಯ ಪೂಜೆ ಡಾ ಶಿವಕುಮಾರ ಸ್ವಾಮೀಜಿ ಅವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ಭಕ್ತಿಭಾವದಿಂದ ದರ್ಶನ ಪಡೆದರು. ನೂತನ ಜವಾಬ್ದಾರಿಯನ್ನು ಸ್ವೀಕರಿಸಿದ ಬಳಿಕ ಸಮಾಜದ ಹಿರಿಯ ಆಶೀರ್ವಾದವನ್ನು ಪಡೆಯುವ ಉದ್ದೇಶದಿಂದ ಸಿದ್ಧಗಂಗಾ ಮಠಕ್ಕೆ ಆಗಮಿಸಿದ ಸಚಿವ ಈಶ್ವರ್ ಖಂಡ್ರೆ ಅವರು ಡಾ ಶಿವಕುಮಾರ ಸ್ವಾಮೀಜಿ ಅವರ ತ್ಯಾಗ, ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಅನನ್ಯ ಕೊಡುಗೆಯನ್ನು ಸ್ಮರಿಸಿದರು. ಗದ್ದುಗೆಗೆ ಪೂಜೆ ಸಲ್ಲಿಸಿ ಮಠದ ಪರಂಪರೆ ಹಾಗೂ ಮೌಲ್ಯಗಳಿಗೆ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠದ ಪೀಠಾಧಿಪತಿಗಳಾದ ಪರಮ ಪೂಜೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಅವರು ಸಚಿವ ಈಶ್ವರ್ ಖಂಡ್ರೆ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಜೊತೆಗೆ ಅವರ ಮುಂದಿನ ಸಾಮಾಜಿಕ, ಧಾರ್ಮಿಕ ಹಾಗೂ ಸಂಘಟನಾ ಕಾರ್ಯಗಳಿಗೆ ಶುಭವಾಗಲಿ ಎಂದು ಆಶೀರ್ವದಿಸಿದರು. ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲಾಗಿರುವ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಲೋಕಾರ್ಪಣೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ನೇತಾಜಿ ಅವರು ಜನ್ಮದಿನದ ಅಂಗವಾಗಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಪೂರ್ವಕವಾಗಿ ವಂದನೆ ಸಲ್ಲಿಸಿದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಪಾರ ಧೈರ್ಯ, ದೇಶಭಕ್ತಿ ಹಾಗೂ ತ್ಯಾಗದ ಸಂಕೇತವಾಗಿರುವ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಮತ್ತು ಚಿಂತನೆಗಳನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಮರಿಸಿದರು. ದೇಶದ ಏಕತೆ, ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯಕ್ಕಾಗಿ ನೇತಾಜಿಯವರು ನೀಡಿದ ಕೊಡುಗೆಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಧಾನಸೌಧದ ಆವರಣದಲ್ಲಿ ಸರಳ ಹಾಗೂ ಗೌರವಯುತ ವಾತಾವರಣ ನಿರ್ಮಾಣವಾಗಿದ್ದು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲ್ಲಿಸಿದ ಗೌರವದ ಸಂಕೇತವಾಗಿ ಕಾರ್ಯಕ್ರಮ ನಡೆಯಿತು. ಈ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಶಾಸಕರಾದ ರಿಜ್ವಾನ್ ಅರ್ಷದ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸೇರಿದಂತೆ ಹಲವು ಗಣ್ಯರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇರಳದ ತಿರುವನಂತಪುರಂನಲ್ಲಿ ಇಂದು ಹಲವು ಮಹತ್ವದ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಲೋಕಾರ್ಪಣೆ ನೆರವೇರಿಸಿದರು. ಕೇಂದ್ರ ಸರ್ಕಾರದ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನದ ಭಾಗವಾಗಿ ಈ ಯೋಜನೆಗಳು ರಾಜ್ಯದ ಮೂಲಸೌಕರ್ಯ, ಸಾರಿಗೆ, ಆರೋಗ್ಯ, ನವೋದ್ಯಮ ಮತ್ತು ಡಿಜಿಟಲ್ ಸೇವೆಗಳ ಬಲವರ್ಧನೆಗೆ ಮಹತ್ವದ ಕೊಡುಗೆ ನೀಡಲಿವೆ. ಈ ಸಂದರ್ಭದಲ್ಲಿ ಅಮೃತ್ ಭಾರತ್ ಎಕ್ಸ್‌ಪ್ರೆಸ್ ರೈಲು ಸೇವೆ, ರೈಲು ಸಂಪರ್ಕ ಸುಧಾರಣೆ, ಆರೋಗ್ಯ ಮೂಲಸೌಕರ್ಯ ವಿಸ್ತರಣೆ, ನವೋದ್ಯಮ ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಸಂಬಂಧಿಸಿದ ಯೋಜನೆಗಳು ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಪ್ರಧಾನಿ ಲೋಕಾರ್ಪಣೆಗೊಳಿಸಿದರು ಹಾಗೂ ಶಿಲಾನ್ಯಾಸ ನೆರವೇರಿಸಿದರು. Which will significantly strengthen connectivity across southern India. The trains being flagged off are Nagarkoil Mangaluru Amrit Bharat Express, Thiruvananthapuram Tambaram Amrit Bharat Express, Thiruvananthapuram Challapalli Amrit Bharat Express and Thrissur Guruvayur passenger train. Which will significantly strengthen connectivity across southern India. The trains being flagged off are Nagarkoil Mangaluru Amrit Bharat Express, Thiruvananthapuram Tambaram Amrit Bharat Express, Thiruvananthapuram Challapalli Amrit Bharat Express and Thrissur Guruvayur passenger train. ദക്ഷിണേന്ത്യയിലുടനീളമുള്ള കണക്ടിവിറ്റി ഗണ്യമായി വർദ്ധിപ്പിക്കുന്ന 3 അമൃത് ഭാരത് എക്സ്പ്രസ് ട്രെയിനുകൾ ഉൾപ്പെടെ 4 ട്രെയിൻ സർവീസുകളാണ് ബഹുമാനപ്പെട്ട പ്രധാനമന്ത്രി ഇപ്പോൾ ഫ്ലാഗ് ഓഫ് ചെയ്തിരിക്കുന്നത്. കേരളത്തിന് ഇത് ധന്യ നിമിഷം. താങ്ക് യു സർ. Next in line is the commencement of disbursement of loans to 1 lakh beneficiaries across India under the PM Swanidhi scheme. I may now request the Honorable Prime Minister to give UPI-linked credit cards to the beneficiaries of PM Swanidhi scheme. First, I'd like to invite on stage Srimati Shanti R, a street vending fruit seller who has improved her business and livelihood after availing the loan facility, and the first vendor to receive the credit card. Next, we have Shri Vivek Rajendra Bele, who has been engaged in fast food business for 25 years and has availed the PM Swanidhi loan to support his long-standing enterprise. Ms. Tinto AR from Perumpaltur runs a tailoring unit and has used the PM Swanidhi loan to upgrade her setup and ensure steady income. Thank you, sir. We now move on to the distribution of checks to beneficiaries of PM Swanidhi scheme. I would once again request our Honorable Prime Minister to kindly do the honors. Shri Biju TP, who makes and sells a rice batter and is also a fast food vendor from Manakad. And finally, we have Srimati Sahaya Rani, who is also from Trivandrum, a fish vendor. ಜಮ್ಮು ಕಾಶ್ಮೀರದ ಬದರ್ವಾಹ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ದೇಶ ಸೇವೆಯಲ್ಲಿದ್ದ 10 ಮಂದಿ ಭಾರತೀಯ ಸೇನಾ ಯೋಧರು ಮೃತಪಟ್ಟಿರುವ ದುರ್ಘಟನೆ ರಾಷ್ಟ್ರವನ್ನೇ ಶೋಕಸಾಗರದಲ್ಲಿ ಮುಳುಗಿಸಿದೆ. ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಯೋಧರಿಗೆ ಇಂದು ಸೇನೆಯ ಹಿರಿಯ ಅಧಿಕಾರಿಗಳು, ಸಹೋದರರು ಮಾಲಾರ್ಪಣೆ ಮಾಡಿ ಅಂತಿಮ ಗೌರವ ಸಲ್ಲಿಸಿದರು. ಸೈನಿಕ ಗೌರವಗಳೊಂದಿಗೆ ನಡೆದ ಶ್ರದ್ಧಾಂಜಲಿ ಸಮಾರಂಭದಲ್ಲಿ ದೇಶದ ಏಕತೆ, ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಯೋಧರ ಧೈರ್ಯ, ಶೌರ್ಯ ಮತ್ತು ಸೇವೆಯನ್ನು ಸ್ಮರಿಸಲಾಯಿತು. ರಾಷ್ಟ್ರಧ್ವಜದಲ್ಲಿ ಆವರಿಸಲಾದ ಪಾರ್ಥಿವ ಶರೀರಗಳಿಗೆ ಗೌರವ ಸಲ್ಲಿಸುವ ವೇಳೆ ವಾತಾವರಣವು ಗಂಭೀರ ಹಾಗೂ ಭಾವನಾತ್ಮಕವಾಗಿತ್ತು. ಪ್ರಾಥಮಿಕ ಮಾಹಿತಿಯಂತೆ ಸೇನಾ ವಾಹನವು ಕರ್ತವ್ಯ ನಿರ್ವಹಣೆಯ ವೇಳೆ ಅಪಘಾತಕ್ಕೀಡಾಗಿದ್ದು ಸ್ಥಳದಲ್ಲೇ ಹಲವರು ಪ್ರಾಣ ಕಳೆದುಕೊಂಡರು. ಅಪಘಾತದ ಕಾರಣಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಸೇನೆ ಮೂಲಗಳು ತಿಳಿಸಿವೆ.
सर कैमरा पीछे ना जीव वाला ना शुरू कर दो यार मेरे भैया और मेरे भैया ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.